ರಾಮದುರ್ಗದಲ್ಲಿ 100 ಹಾಸಿಗೆಗಳ ತಾಲೂಕು ಆಸ್ಪತ್ರೆಯ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವ ದಿನೇಶ್ ಗುಂಡೂರಾವ್. ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ರಾಮದುರ್ಗದಲ್ಲಿ 100 ಹಾಸಿಗೆಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ನಿರ್ಮಾಣ ಕಾಮಗಾರಿಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಸಚಿವರು, ಇವತ್ತು ರಾಮದುರ್ಗದಲ್ಲಿ 100 ಬೆಡ್ಗಳ ಸಾರ್ವಜನಿಕ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿರುವುದು ಸಂತೋಷದ ಸಂಗತಿ. ಸುಮಾರು 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಅತ್ಯಾಧುನಿಕ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗುತ್ತಿದೆ. ಇವತ್ತು ರಾಮದುರ್ಗದಲ್ಲಿ ಈ ಅತ್ಯಾಧುನಿಕ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣವಾಗಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಶಾಸಕ ಅಶೋಕ್ ಪಟ್ಟಣರವರು ಸದಾ ಅಭಿವೃದ್ಧಿ ಪರ ಮತ್ತು ಕ್ಷೇತ್ರದ ಜನರ ಕಾಳಜಿ ವಹಿಸುವವರಾಗಿದ್ದು ತಮ್ಮ ರಾಮದುರ್ಗ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಎಂದು ಹೇಳಿದರು. ನಂತರ ಶಾಸಕ ಅಶೋಕ್ ಪಟ್ಟಣರವರು ಮಾತನಾಡಿ, ನಮ್ಮ ರಾಮದುರ್ಗಕ್ಕೆ ಒಂದು ಆಧುನಿಕ ಆಸ್ಪತ್ರೆಯ ಅವಶ್ಯಕತೆ ಇತ್ತು. ಸಚಿವ ದಿನೇಶ್ ಗುಂಡೂರಾವ್ ರವರು ನಮ್ಮ ಮನವಿಗೆ ಸ್ಪಂದಿಸಿ ರಾಮದುರ್ಗಕ್ಕೆ 100 ಹಾಸಿಗೆಗಳ ಸಾರ್ವಜನಿಕ ಆಸ್ಪತ್ರೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಮತ್ತು ಇದರ ಜೊತೆಗೆ ಪಟ್ಟಣದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯೊಂದನ್ನ ನಿರ್ಮಿಸಬೇಕೆಂದು ಸಚಿವರಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಪುಷ್ಪಾ ಉಪ್ಪಾರ್, ಜಂಟಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ, ಪ್ರಕಾಶ್ ಹೊಳೆಪ್ಪಗೋಳ್, ವಿನಯ್ ನವಲಗಟ್ಟಿ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬೆಳಗಾವಿ, ಸುನಿಲ್ ಹನುಮಕ್ಕನವರ್, ಐಪಿ ಗಡಾದ್, ಟಿಎಚ್ಒ ನವೀನ್ ನಿಜಗುಲಿ, ಇಒ ಬಸವರಾಜ್ ಐನಾಪುರ್, ಚಿದಾನಂದ್ ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರ್ಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಹೇಳಿ. 100 ಬೆಡ್ ಓಕೆ, ಡಾಕ್ಟರ್ಸ್ ಕೊರತೆ. ಈ ತಾಲೂಕ್ ಆಸ್ಪತ್ರೆಗೆ ಏನಿ ಅಂತ ವೈದ್ಯರ ಕೊರತೆ ಏನಿಲ್ಲ. ಇಲ್ಲಿ ಗೈನಕಾಲಜಿಸ್ಟ್ ಇದಾರೆ, ಪಿಡಿಯಾಟ್ರಿಷಿಯನ್ ಇದಾರೆ, ಅನೆಸ್ಥೆಸಿಸ್ಟ್ ಇದಾರೆ, ಆರ್ಥೋಪೆಡಿಕ್ ಒಬ್ರಿದ್ದಾರೆ. ಪಿಡಿಯಾಟ್ರಿಷಿಯನ್ ಇಲ್ವಾ? ಈಗ ರೀಸೆಂಟ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೆ, ಅದು ನೋಡೋಣ. ಮತ್ತೆ ಆರ್ಥೋಪೆಡಿಕ್ ಇದಾರೆ, ಎಲ್ಲ ಇದ್ದಾರೆ. ಅನೆಸ್ಥೆಸಿಸ್ಟ್ ಒಬ್ರಿದ್ದಾರೆ. ಕೇಸ್ ಬೇಸ್ ಮೇಲೆ ಒಬ್ರು ಬರ್ತಾರೆ ಅಲ್ವಾ? ಅದೇ ಈಗ ನಾವು ಸ್ವಲ್ಪ ರೀಶಫಲ್ ಮಾಡ್ತಾ ಇದೀವಿ. ಎಲ್ಲಿ ಕೆಲಸ ಕಮ್ಮಿ ಇರುವಂತ ಕಡೆಯಿಂದ ಶಿಫ್ಟ್ ಮಾಡಿ ಇಂತ ತಾಲೂಕ್ ಆಸ್ಪತ್ರೆಗಳಿಗೆ ಅನೆಸ್ಥೆಸಿಸ್ಟ್, ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ ಮಾಡಿ ಮಿನಿಮಮ್ ಇಬ್ರಿಬ್ರು ಇರ್ಬೇಕು ಅಂತ ಮಾಡ್ತಾ ಇದೀವಿ. ಎಲ್ಲಿ ಕೆಲಸ ಕಮ್ಮಿ ಇರೋ ಕಡೆ ಅಲ್ಲಿ ಶಿಫ್ಟ್ ಮಾಡಿ ಇಲ್ಲಿಗೆ ಕೊಡ್ಬೇಕು ಅಂತ ಮಾಡ್ತಾ ಇದೀವಿ. ಸೊ ಆ ಎಕ್ಸರ್ಸೈಸ್ ಈಗ ಶುರು ಮಾಡಿದೀವಿ. ಅದ್ ಬಹುಶಃ ಬರೋ ತಿಂಗಳಿಗೆಲ್ಲ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ. ಈಗ ಈ ಕೌನ್ಸಿಲಿಂಗ್ ನಡೆದಿದೆ. ಈಗ ವೈದ್ಯರಿಗಿದ್ದಾರೆ, ನಾವು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ವೈದ್ಯರೆಲ್ಲ ಕೊಟ್ಟಿದ್ದು. ಕೆಲವರು ಏನ್ ಮಾಡಿದ್ದಾರೆ, ರಿಪೋರ್ಟ್ ಮಾಡ್ಕೊಂಡು ಅವರು ಮತ್ತೆ ಡ್ಯೂಟಿಗೆ ಸೇರ್ಕೊಂಡಿಲ್ಲ. ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಅವ್ರು ಆತರ ಮಾಡೋಂಗೂ ಇಲ್ಲ. ಅವರು ಅದಕ್ಕೆ ಫೈನ್ ಕೂಡ 20 ಲಕ್ಷ ರೂಪಾಯಿ ಇರ್ತದೆ ಅವ್ರು ಈ ತರ ಬರದೇ ಹೋದ್ರೆ. ಎಲ್ಲರೂ ಕೂಡ ನೋಟಿಸ್ ಕೊಡ್ತಾ ಇದೀವಿ. ಅದು ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ. ಮತ್ತೆ ಕಾಂಟ್ರಾಕ್ಟ್ ಮೇಲೆ ತಗೋಬಹುದು. ಅದೇ ಕಾಂಟ್ರಾಕ್ಟ್ ಮೇಲೆ ಕೆಲವು ಏರಿಯಾಗಳಲ್ಲಿ ಕಾಂಟ್ರಾಕ್ಟ್ ಮೇಲೆ ಬರೋದಿಲ್ಲ. ಮ್ಯಾಕ್ಸಿಮಮ್ ವೈದ್ಯರು ಖಾಸಗಿಯಲ್ಲಿ ವರ್ಕ್ ಮಾಡ್ತಾರೆ, ಇಲ್ಲಿ ಸರಿಯಾಗಿ ವರ್ಕ್ ಮಾಡ್ತಾರೆ ಸರ್. ಮತ್ತೆ ಬೆಳಗ್ಗೆ ರೋಗಿಗಳು ಬಂದ್ರೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅವರಿಗೆ ಏನು ಚಿಕಿತ್ಸೆ ಸಿಗಲ್ಲ ಸರ್. ಅದು ಕೂಡ ದೂರ ಮಾಡಿದ್ರು. ನೋಡೋಣ, ನಾನು ಚೆಕ್ ಮಾಡ್ತೀನಿ. ಈಗ ನೀವೆಲ್ಲ ಈ ತರ ಹೇಳಿದ್ರು ಆಗೋದಿಲ್ಲ. ಇಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದೆ. ಅದು ಬಿಡಿ, ಅವೆಲ್ಲ ನೋಡ್ತೀವಿ. ಅವೆಲ್ಲ ನಮ್ಮ ಸಂಘದ ವಿಚಾರ, ಅದು ನಮ್ಮ ಆಡಳಿತದ ವಿಚಾರ. ಬಿಡಿ, ಅದು ನೋಡೋಣ. ಮಾಡ್ತಾ ಇದೀವಿ ನಾವು ಅದನ್ನ. ಇವಾಗ ಬೆಳಿಗ್ಗೆ 10 ಗಂಟೆಗೆ ರೋಗಿಗಳು ಬಂದ್ರೆ ಮಧ್ಯಾಹ್ನವರೆಗೂ ಕೂಡ ಅವರಿಗೆ ಚಿಕಿತ್ಸೆ ಸಿಗಲ್ಲ. ನೋಡಿ, ಇಲ್ಲಿ ನೋಡ್ತಾ ಇದೀವಿ. ಇಲ್ಲಿ ದಿವಸಕ್ಕೆ 600 ಜನ OPD ಇದೆ ಅಂತ ಹೇಳ್ತಾ ಇದಾರೆ ಅಲ್ವಾ? ಇಲ್ಲಿ ದಿವಸ 600 ಇದೆ, 600 OPD ಇದೆ. ಮತ್ತು ಇಲ್ಲಿ ಡಾಕ್ಟರ್ಗಳಿದ್ದಾರೆ. ಸೊ ಬೆಳಗ್ಗೆ ಹೊತ್ತು ಬಂದಾಗ ಕಡ್ಡಾಯ ಇರ್ಲೇಬೇಕು. ಅವ್ರು ಇಲ್ದೇನೆ ಮತ್ತೆ ಆತರ ಹೆಂಗ್ ಕೆಲಸ ಮಾಡಕ್ ಆಗ್ತದೆ? ನೋಡೋಣ. ಯಾಕಂದ್ರೆ ನಾವು ಅಟೆಂಡೆನ್ಸ್ ಸಿಸ್ಟಮ್ ಈಗ ಹೊಸದಾಗಿ ಮಾಡಿದೀವಿ. ಅಟೆಂಡೆನ್ಸ್ ಪ್ರಕಾರ ಮಾರ್ಕ್ ಮಾಡ್ಬೇಕು. ಅವರು ಬೆಳಗ್ಗೆ ಬಂದ್ ಮಾರ್ಕ್ ಮಾಡ್ಬೇಕು, ಹೋಗೋ ಟೈಮಲ್ಲಿ ಮಾರ್ಕ್ ಮಾಡ್ಬೇಕು. ಅದನ್ನ ಹೊಸ ಆನ್ಲೈನ್ ಸಿಸ್ಟಮ್ ಮಾಡಿದೀವಿ. ಅವ್ರ ಫೋನ್ ಮುಖಾಂತರನೇ ಮಾಡುವಂತದ್ದು. ಸೊ ಅದನ್ನ ನಾವೀಗ ಇಂಪ್ಲಿಮೆಂಟ್ ಮಾಡಿದೀವಿ. ಅದು 21ನೇ ತಾರೀಕು ಒಂದು ಫಂಕ್ಷನ್ ಎಲ್ಲ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ. ಫಂಕ್ಷನ್ ಡೇಟ್ ಫಿಕ್ಸ್ ಆಗಿದೆ 21ನೇ ತಾರೀಕು. CM ಅವರು ಬರ್ತಾ ಇದಾರೆ. ಈ ತರ ಎಲ್ಲ ಸಿಬ್ಬಂದಿ ಅವರು ಮತ್ತೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಅವ್ರನ್ನು ತಗೊಂಡಿದೀವಿ. ಸೊ ಯಾರ್ಯಾರಿದ್ದಾರೆ ಅವತ್ತೆಲ್ಲ ಅವ್ರಿಗೆ ಕಾರ್ಯಾದೇಶ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂತದ್ದು
ಅದು ಮುಖ್ಯಮಂತ್ರಿ ಅವ್ರ ಕೈಲೇ ಕೊಡಿಸ್ತಾ ಇದ್ವಿ 21ನೇ ತಾರೀಕು. ಸುಮಾರು 1,000 ಜನ ಆಗ್ತಾರೆ ಎಲ್ಲ. ಓಕೆ, ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7664744747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.